ಬ್ಯಾಕ್ಗ್ರೌಂಡ್ ಏನು? ಈಗ ಸಿಗ್ಲಿ ಬಸ್ಯ ಅಂದರೆ ಯಾರು, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಅವ್ರು ಹೆಂಗೆ ಕಳ್ತನಕ್ಕೆ ಬಂದು ಚೂರು ಹೇಳ್ಬೋದಾ? ನೋಡ್ರಿ, ನನ್ನ ಹುಟ್ಟಿದ್ದು 1970ರಲ್ಲಿ. ಅದು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಸಿಗ್ಲಿ ಗ್ರಾಮದಲ್ಲಿ ಲಿಂಗರಾಜರು ಹುಟ್ಟಿದಂಥ, ದೇಸಾಯಿ ಲಿಂಗರಾಜರು ಹುಟ್ಟಿದಂಥ ಗ್ರಾಮದಲ್ಲಿ ನಾನು ಹುಟ್ಟಿದ್ದೀನಿ. ಅದು ವೀರಶೈವ ಹಿಂದೂ ಲಿಂಗವಂತನ ಮಗ ಆಗಿ ಹುಟ್ಟಿದ್ದೀನಿ. ನಮ್ಮ ತಾಯಿ ಕುರುಬ್ರಕಿ, ನಮ್ಮ ಅಪ್ಪನಿಗೆ 2 ಹೆಂಡ್ರು, ಅದರಲ್ಲಿ 23 ಜನ ಮಕ್ಕಳು ನಾವು. ನಮ್ಮ ಅಪ್ಪನಿಗೆ ಅದರಲ್ಲಿ 20ನೇ ಮಗನೇ ಈ ಸಿಗ್ಲಿ ಬಸ್ಯ. ನಾವು ವೀರಶೈವ ಹಿಂದೂ ಲಿಂಗವಂತ ಅಂತಂದು ಸಾಲಿ ದಾಖಲೆ ಇದಾವೆ. ನಮ್ಮ ಅಪ್ಪನ ಆಸ್ತಿ ನಮಗೆ ಕೊಡಲಿಲ್ಲ, ನೀವು ಸುಳ್ಳು ಹುಟ್ಟಿದ ಮಕ್ಕಳು ಅಂತಂದು ಎಲ್ಲ ಆ ವೀರಶೈವದವ್ರು ಅದನ್ನು ಮುಂದೆ ಬಂದು ಕೊಡಿಸ್ಲಿಲ್ಲ. ನಮ್ಮ ಕಾಕಾರ ನೀ ಸುಳ್ಳು ಹುಟ್ಟಿದ ಮಗ ಅಂತಂದು ಹೇಳಿ ನಮ್ಗೆ ಮಾನಸಿಕ ಹಿಂಸೆ ಕೊಡಕತ್ತಿದ್ರು. ಅವಾಗ ನಮ್ಮ ತಾಯಿ 12 ಮಕ್ಕಳನ್ನ ಬೀದಿಗೆ ತಗೊಂಬಂದು ಸಾಕ್ತಂಥ ಸಂದರ್ಭದಲ್ಲಿ ನನಗೆ ಒಬ್ಬನಿಗೆ ಹಿಡ್ಕೊಂಡ್ರೆ ಇನ್ನೊಬ್ಬನು ಓಡಿ ಹೋಗೋನು, ಒಬ್ಬನಿಗೆ ಹಿಡ್ಕೊಂಡ್ರೆ ಇನ್ನೊಬ್ಬನ ಕೈ ತಪ್ಪಿಸ್ಕೊಂಡು ಓಡಿ ಹೋಗೋನು. ಹಿಂಗಿದ್ದಾಗ ನಮಗೆ ಅರಿವು ಕೊಡೋಂಥವ್ರು ಯಾರು ಇದ್ದಿದ್ದಿಲ್ಲ. ನಮ್ಮ ಅಣ್ಣನ ಒಬ್ಬ ಕಳ್ಳಿದ್ದ, ಅವನು ಸೈಕಲ್ ಕಳ್ತನ ಮಾಡ್ತಿದ್ದ. ಒಂದು ಸೈಕಲ್ ಕದ್ರೆ 100 ರೂಪಾಯಿ ಸಿಗ್ತೈತಿ, 2 ಸೈಕಲ್ ಕದ್ರೆ 200 ಸಿಗ್ತೈತಿ ಅಂತಂದು ಸಾಲಿಗೆ ಹೋಗೋವನ್ನ ಕರ್ಕೊಂಡು ಬಾಡಿಗೆ ಸೈಕಲ್ ತೊಗೊಂಡು ಹಳ್ಳಿಯಲ್ಲಿ ಹೋಗಿ ಮಾರಿ ಬಂದು ದುಡ್ಡಿನಲ್ಲಿ ನನಗೂ 20-30 ಕೊಡ್ತಿದ್ದ. ಅದನ್ನು ನಾನು ಜನರಿಗೆ ತಿಳಿಸಿ ಕಲಿತಿದ್ದೆ. ಒಂದು ದಿವಸ ನಮ್ಮಣ್ಣ ಮಾಡಿದ ಕೇಸ್ನ ನನ್ನ ಮೇಲೆ ಹಾಕಿದ್ರು. ಅವಾಗ ನನಗೆ 17 ವರ್ಷ 8 ತಿಂಗಳ ವಯಸ್ಸಿತ್ತು. ಅವಾಗ ನನಗೆ ಹಾವೇರಿ ಜೈಲಿನಲ್ಲೇ ಹಾಕಿದ್ರು. ಆ 13 ಕೇಸ್ಗೂ ನಾನು ಶಿಕ್ಷೆ ಆಯ್ತು, 4 ವರ್ಷ 4 ತಿಂಗಳು. ಆ ಶಿಕ್ಷೆನ ನಾನು ಅಪೀಲ್ ಬರೆದು ಅಕ್ಯೂಟ್ ಮಾಡಿಕೊಂಡೆ. ಆಮೇಲೆ ನ್ಯಾಯಾಧೀಶರ ಮನೆ ಕಳ್ತನ ಮಾಡಿದೆ ನಾನು ಅಲ್ಲೇ ಲಕ್ಷ್ಮೇಶ್ವರದಲ್ಲಿ. ಆ ಕೇಸ್ನ ಅಕ್ಯೂಟ್ ಮಾಡಿಕೊಂಡೆ. ಅವಾಗ ನನಗೆ ವಾದ ಮಾಡೋದು ಹೆಂಗೆ, ಪೊಲೀಸ್ನವ್ರು ಹೆಂಗೆ ಕೇಸ್ ಹಾಕ್ತಾರೆ? ಯಾಕಂದರೆ ಪ್ರತಿಯೊಬ್ಬರು 164 ಸ್ಟೇಟ್ಮೆಂಟ್ ತೊಗೋಬೇಕು. ಇವತ್ತಲ್ಲಿ ಅಲ್ಲಿ ಎಲ್ಲಿ ಪಂಚನಾಮ ಆಗೈತಿ, ಅಲ್ಲಿ ಏನೇನೈತಿ, ಅದು ಎಲ್ಲ ಲಾಯರ್ಗಳು ಕನ್ಫರ್ಮ್ ಮಾಡ್ಕೋಬೇಕು. ನ್ಯಾಯಾಧೀಶರು 164 ಬರೀ ರೇಪ್ ಕೇಸ್ಗೆ ಅಷ್ಟೇ ತೊಗೊಳ್ಳೋದಲ್ಲ, ಪ್ರತಿಯೊಂದು ಕೇಸ್ಗೆ 164 ಸ್ಟೇಟ್ಮೆಂಟ್ ತೊಗೋಬೇಕು. ಇವತ್ತು ಕಳ್ತನ ಮಾಡಿದವನಿಗೆ ಕಳ್ಳನ್ ಮಾಡ್ತೀರಿ, ಕಳ್ತನ ಮಾಡಿ 10 ಸಲ ತೊಗೊಂಡವನಿಗೆ ಸಾಕ್ಷಿದಾರ ಮಾಡ್ತೀರಿ. ಇವತ್ತು 260 ಕೇಸ್ ಗೆಲ್ಲ ಕಾರಣ ಏನಂದ್ರೆ ನಾನು ಕಳ್ಳನ ಮಾಡಿದ್ರಿ, ಆ ಬಂಗಾರ ತೊಗೊಂಡವನ್ನ ಸಾಕ್ಷಿದಾರನ ಮಾಡಿದ್ರಿ. ಅವನು ಕೋರ್ಟ್ನಾಗ ಬಂದು ಇವನಂತಲ್ಲ 10 ಸಲ ಬಂಗಾರ ತೊಗೊಂಡೇನೆ ಅಂತಂದು ಯಾವತ್ತೂ ಹೇಳಂಗಿಲ್ಲಮ್ಮ. ಹೇಳಿದ್ರೆ ಅವನು ಆರೋಪಿ ಹಾಕೋಣ ಅನ್ನೋದು ಅವ್ನಿಗೆ ಗೊತ್ತಿರ್ತೈತಿ. ಆದ್ರಿಂದ ಇವನು ಯಾರು ಗೊತ್ತಿಲ್ಲ ಅಂದ್ಗಡ್ಲೇನ ನ್ಯಾಯಾಧೀಶರು ನೀನು ಬಿಡುಗಡೆ ಮಾಡಿ ಹೋಗಿ ಅನ್ನೋರು. ಈ ರೀತಿಯಾಗಿ ಕೊಲೆ ಮಾಡಿ ಬಂದವನಿಗೂ ಕೊಲೆ ಕೇಸ್ ಹಾಕಬೇಕು, ಕೊಲೆ ಮಾಡಿದವನಿಗೆ ಹಾಕಬೇಕು, ಕಳ್ತನ ಮಾಡಿದವನಿಗೆ ಕಳ್ತನ ಕೇಸ್ ಹಾಕಬೇಕು, ಕಳ್ತನ ಮಾಲ್ ತೊಗೊಂಡವನಿಗೆ ಕಳ್ತನ ಕೇಸ್ ಹಾಕಬೇಕು. ಇಲ್ಲ ಅಂದರೆ ಈ ಕೇಸ್ಗಳು ಅಪರಾಧಗಳು ಜಾಸ್ತಿ ನಡೀತಾವೆ. ಇವತ್ತು ಕೋಟಿ ಗಂಟ್ಲೆ ಕೇಸ್ಗಳು ಪೆಂಡಿಂಗ್ ಇದಾವೆ. ಆ ಕೇಸ್ಗಳು ಇವತ್ತು ನ್ಯಾಯಾಲಯದಲ್ಲಿ ಡೇಟ್ ಕೊಡೋಕ್ಕೆ ಸಮಯ ಸಿಗ್ತಾ ಇಲ್ಲ. ಇನ್ನು ಅವರು ತೀರ್ಪು ನೀಡದೆ ಅವಾಗ ಸತ್ತ ಮೇಲೆ ತೀರ್ಪು ಆಗೋದು, ಸತ್ತನ ಮೇಲೆ ಪಂಚನಾಮ ಬರೋದು, ಸತ್ತನ ಮೇಲೆ ಪರಿಹಾರ ಕೊಡೋದು. ಅವಾಗ ನನಗೆ ಸಿಗ್ಲಿ ಗ್ರಾಮದಾಗಿದ್ದಾಗ ನಮ್ಮಪ್ಪ ಇವನು ಉಡಾಳ ಆದ, ಇನ್ನು ಕಳ್ತನ ಮಾಡ್ತಾನೆ, ಇನ್ನು ಅವ್ನು ಒಂದು ಮದುವೆ ಮಾಡೋಣಂತ ನನಗೆ ಮದುವೆ ಮಾಡಿದ್ರು. ಮದುವೆ ಮಾಡಿ 1989 ಮದುವೆ ಮಾಡಿದ್ರು. 89ರಿಂದ 9 ವರ್ಷ ಒಂದೇ ಹೆಂಡತಿ ಜೊತೆಲಿ ಜೀವನ ಮಾಡಿದೆ. ಆಕೆ ಇನ್ನೊಬ್ಬನ ಜೊತೆಲಿ ಸಂಬಂಧ ಬೆಳೆಸಿ ಆಕೆ ಓಡಿ ಹೋದ್ಲು. ಅವಾಗ ನಾನು ಹೋರಾಟ ಅಷ್ಟೊತ್ತಿಗೆ ಒಂದು 20-30 ಕೇಸ್ ಗೆದ್ದಿದ್ದೆ. ಇನ್ನು ಒಂದು 50-60 ಕಳ್ತನ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಹೆಂಡತಿ ಕೈ ಕೊಟ್ಟು ಹೋದಾಗ ನನ್ನ ಜೀವನ ಹಾಳಾಗ್ತಲ್ಲ ಅಂದಾಗ ನನಗೊಬ್ಬ ಮಗ ಇದ್ದ. ನಮ್ಮ ಅತ್ತಿ ಮಾವರು ಇಲ್ಪ ನೀನು ಎಲ್ಲರೂ ಹೋಗಿ ಮದುವೆ ಆಗ, ನಿನಗೆ ನಾವು ತೊಂದರೆ ಕೊಡೋಂಗಿಲ್ಲ, ಆಕೆ ಓಡಿಗಳ, ಆಕಿದ ತಪ್ಪೈತೆ ಅಂತಂದು ನಿನ್ನ ಮಗನ್ನ ನಾವು ಸಾಕ್ತೇವೆ ಅಂದ್ರೆ ಅವ್ನಿಗೆ ಅವ್ರು ಸಾಕಿದ್ರೆ ಅವ್ನಿಗೆ ಜಮೀನು ಕೊಟ್ಟರೆ ಅವನು ಒಳ್ಳೆ ಶಿಕ್ಷಣ ಪಡ್ಕೊಂಡು ನನ್ನ ಹೆಂಡತಿ ಒಂದೇ ಹೆಂಡತಿ ಊರಾಗ ಮಗ ಅದಾನ, 34 ವರ್ಷದ ಮಗ ಅದಾನ ಅರುಣ ಅಂತಂದು. ಅವನಿಗೂ ಒಂದು ಗಂಡು ಮಗು ಐತಿ. ಅವನು ಹಿಂದೂದಲ್ಲೇನ ಅದಾನ, ವೀರಶೈವದಲ್ಲೇನ ಅದಾನ. ನಾನು ಇಲ್ಲಿ ಇಸ್ಲಾಮ್ದಕ್ಕಿನ್ನ ಮದುವೆ ಆದೆ. ಯಾಕೆ ಮದುವೆ ಆದೆ ಅಂದರೆ ಜೈಲಿನಾಗ ಇದ್ದಾಗ ಒಬ್ಬ ಕೈದಿಗೆ ನಾನು ಒಳ್ಳೆ ಕೇಸ್ನ ಬಿಡುಗಡೆ ಮಾಡಿಸಿದೆ. ಅವಾಗ ನನ್ನ ಜೀವನ ಹಾಳಾಗೈತೆ ಅಂದಿದ್ದಕ್ಕೆ ಅವ್ನು ಕರ್ಕೊಂಡೋಗಿ ನನ್ನ ನವ್ ಮುಸ್ಲಿಂ ಮಾಡಿ ತಂದಿಲ್ಲದ ಮಗಳನ್ನ, ಆ ಪರದೇಶಿ ಮಗಳನ್ನ ಕಟ್ಟಿ ನನಗೆ ಮದುವೆ ಮಾಡಿದ್ರು. ಆ ಹೆಂಡತಿಗೆ ನಾನು ನನ್ನ ಎಲ್ಲ ವಿಚಾರಗಳನ್ನ ಹಂಚಿಕೊಂಡಾಗ ಆಕೆ ನನ್ನ ಜೊತೆಲೇ ಬದುಕಲಿಕ್ಕೆ ತಯಾರಾದ್ಲು. ನಾನು ಎಷ್ಟು ಕಳ್ತನ ಮಾಡ್ತಿದ್ದೆ, 100 ರೂಪಾಯಿ ಕಳ್ತನ ಮಾಡಿದ್ರೆ 4 ಬಡವ್ರಿಗೆ ಹಂಚ್ತಿದ್ದೆ, 4 ನನ್ನ ಚಟಕ್ಕೆ ಮಾಡ್ಕೊತಿದ್ದೆ, 4 ನನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತಿದ್ದೆ, 4 ಅವ್ರು ಇವ್ರಿಗೆ ಹಂಚ್ಕೊಂಡು ಅಡ್ಡಾಡಿ ಬಸ್ಗೆ ಅದಕ್ಕೆ ಇದಕ್ಕೆ ಅಡ್ಡಾಡ್ತಿದ್ದೆ. ಅದೇ ರೂಢ ಮಾಡಿಕೊಂಡು ಇವತ್ತು ನಾನು 80 kg ಬಂಗಾರ ಕದ್ರೂ ಇವತ್ತಿಗೆ ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಬೈಕ್ ತೊಗೊಂಡಿಲ್ಲ, ಒಂದು ಕೊಳ್ಳ ಚೈನ ಹಾಕಿಲ್ಲ, ಒಂದು ಯಾವ ಬ್ಯಾಂಕ್ನಾಗ ಪಾಸ್ಬುಕ್ನಾಗ 10 ರೂಪಾಯಿ ಇಟ್ಟಿಲ್ಲ, 10 ರೂಪಾಯಿ ತೊಗೊಂಡಿಲ್ಲ. ಇವತ್ತಿಗೆ ಮಾಧ್ಯಮಗಳ ಒಂದು ವರದಿ ಪ್ರಕಾರ
ಆ ಮಾಧ್ಯಮಗಳು ಹೆಂಗಿರ್ಬೇಕಂದ್ರೆ ಅವತ್ತು ದುಡ್ದು ಅವತ್ತು ತಿಂದು ವರದಿ ಕೊಡ್ತಾರಲ್ಲ ಅಂಥವರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಕಾನೂನು ಕಲ್ಕೊಂಡು ಮಾಧ್ಯಮಗಳ ಜಾಗೃತಿ ತಿಳ್ಕೊಂಡು ಇವತ್ತು ನಾನು ಎಲ್ಲೆಲ್ಲಿ ನಾನು ಅನುಭವಿಸಿದ್ದೀನಿ, ಯಾವ್ಯಾವ ಜೈಲ್ನಾಗ ಇದ್ದೆ, ಯಾವ್ಯಾವ ಕೋರ್ಟ್ನಾಗ ಎಷ್ಟೆಷ್ಟು ಕೇಸ್ ಗೆದ್ದೆ ಎಲ್ಲ ಮಾಹಿತಿ ಕೊಡ್ತೀನಿ. ದಯವಿಟ್ಟು 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಸಿಟ್ಟಿನಿಂದ ಕಾನೂನು ಕೈ ತಗೊಂಡು ಜೈಲಿಗೆ ಹೋಗೋಂಥ ಆ ಆರೋಪಿಗಳಿಗೆ ನಾ ಕೈ ಮುಗಿದು ಹೇಳ್ತೀನಿ, ಜೈಲುಗಳು ಯಾರಿಗೂ ಬೇಡ, ದುಶ್ಮನಿಗೂ ಜೈಲು ಬೇಡ. ಕಾನೂನಲ್ಲಿ ಇವತ್ತು ಯಾವುದು ನ್ಯಾಯ ಸಿಗ್ತಾ ಇಲ್ಲ. ವಕೀಲರು ಯಾರು ನ್ಯಾಯ ಕೊಡ್ಸಂಥವ್ರಿಲ್ಲ. ಇವತ್ತು ಶಿಕ್ಷೆಗಿಂತ ಜಾಸ್ತಿ ದಿನ ಜೈಲ್ನಾಗ ಇಡ್ತಾರೆ, ಜವಾಬ್ದಾರಿ ಇಲ್ಲ. ಆರೋಪಿಗಳು ಸಂಸಾರ ಹಾಳು ಆದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಿಲ್ಲ. ಆ ಉದ್ದೇಶದಿಂದ ನನಗೆ ಇದೇ ಶಿವಮೊಗ್ಗ ಜೈಲಿನಲ್ಲಿ ನಾ ಜೈಲ್ನಾಗಿದ್ದಾಗ 2003ರಾಗ ಇದೇ ಸುವರ್ಣ ಚಾನೆಲ್ ಅವರು ರಾಜೇಶ್ ಅಣ್ಣಂತವರು ನನ್ನ ವರದಿ ತಗೊಳ್ಳಿಕ್ಕೆ ಸಿಗ್ಲಿ ಬಸ್ಸನ್ನ ವಿಚಾರ ಆ ಕೈದಿಗಳ ಹೊರಗಡೆ ಬಂದವರು ಹಂಚ್ಕೊಂಡಾಗ ಸಿಗ್ಲಿ ಬಸ್ಸ ಒಳ್ಳೊಳ್ಳೆ ಹಾಡು ಹೇಳ್ತಾನ್ರಿ, ಒಳ್ಳೊಳ್ಳೆ ಕಾನೂನು ಕಲ್ತಾನ್ರಿ, ಇಷ್ಟು ಕೇಸ್ ಗೆದ್ದಾನ್ರಿ, ಅವನದೊಂದಿಟ್ಟು ವರದಿ ಪಬ್ಲಿಕ್ಕಿಗೆ ಮಾಡ್ರಿ ಅಂದಾಗ ಅದೇ ರಾಜೇಶ್ ಅವರು ಜೈಲು ಅಧೀಕ್ಷಕರ ಪರ್ಮಿಷನ್ ತೊಗೊಂಡು ಜೈಲು ಒಳಗಡೆ ಬಂದು 3 ದಿನ ನಂದು ವಿಡಿಯೋ ಮಾಡಿ ನಾನು ಇನ್ನು ಮುಂದೆ ಎಲ್ಲನೇ ಕತೆ ಹೇಳಿದಾಗ, ಬಸ್ಸ ನೀನು ಇದೇ ಕಳ್ತನ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೇದಲ್ಲ, ನೀನು ಒಳ್ಳೆ ಮನುಷ್ಯ ಆಗಬೇಕು, ನಿನಗಂತ ನೀ ಏನು ಮಾಡ್ಕೊಂಡಿಲ್ಲ, ನಿನ್ನ ಹೆಂಡತಿ 3 ರಾತ್ರಿ 3 ಹಗಲು ಜೈಲು ಬುದ್ಧಿಗಡೆ ಕೂತು ಹೋರಾಟ ಮಾಡಿದಾಳ, 500 ಕಿಲೋಮೀಟರ್ ಕೈದಿಗಳ ಬಿಡುಗಡೆಗೋಸ್ಕರ ಪಾದಯಾತ್ರೆ ಮಾಡಿದಾಳ, ನೀ ಟವರ್ ಹತ್ತಿ ಹೋರಾಟ ಮಾಡಿ ಇದ್ದಲ್ಲಿಗೆ ಜಡ್ಜ್ ಕರೆಸಿದಿ, ಗಿಡ ಹತ್ತಿ ಹೋರಾಟ ಮಾಡಿ ಸಾರ್ವಜನಿಕರ ಮುಂದೆ ಟಿವಿ ಮಾಧ್ಯಮಗಳು ಕರೆಸಿದಿ, ಎಲ್ಲ ವರದಿನ ನೋಡಿದ್ರೆ 100ಕ್ಕೆ 100ರಷ್ಟು ನೀನು ಅಪರಂಜಿದ್ದೀವಿ. ನೀನು ಕಳ್ತನನ ಮುಂದೆ ಒಂದು ವೃತ್ತಿ ಮಾಡ್ಕೊಂಡು ಹೋಗಬೇಡ, ಪರಿವರ್ತನೆ ಆಗು, ನಿನ್ನ ಮಕ್ಕಳು ದೊಡ್ಡವಾದವು, ಅವ್ರು ಮದುವೆ ಮುಂಜಿ ಮಾಡಬೇಕು, ನೀ ಜೈಲ್ನಾಗಿದ್ದಾಗ ಕಳ್ಳನ್ನೇ ಮಕ್ಕಳನ್ನ ಯಾರು ಮದುವೆ ಆಗ್ತಾರ ಅಂತ ಹೇಳಿ ನನಗೆ ಕುಂದಿರಿಸ್ಕೊಂಡು ಬುದ್ಧಿ ಹೇಳಿದಂಥ ನಮಗೆ ಸುವರ್ಣ ಚಾನಲ್ ರಾಜೇಶ್ ಅವರಾಗಿರಲಿ, ಇವರು ಒಂದು ಆದೇಶದ ಮುಖಾಂತರ ನಾನು ಪರಿವರ್ತನೆ ಆದ್ರೂ ಎಲ್ಲ ಮಾಧ್ಯಮಗಳು ಸರಿಯಾಗಿದೆ. ಆದರೆ ವ್ಯಕ್ತಿಗಳ ಮೇಲೆ ನಾನು ಅವ್ರ ವಿರುದ್ಧ ಹೋರಾಟನೂ ಮಾಡ್ತೀನಿ. 10 ಮಂದಿ ಪುಡಾರಿ ಮಾಧ್ಯಮಗಳು ಇದ್ದಾರೆ. ಎಲ್ಲರೂ ಕೆಟ್ಟವ್ರು ಅಂತ ಹೇಳಂಗಿಲ್ಲ, ಒಳ್ಳೆಯವ್ರ ಹತ್ರ ನಾನು ವರದಿ ಕೊಡ್ತೀನಿ, ಒಳ್ಳೆಯದನ್ನು ಹೇಳ್ತೀನಿ. ಇದನ್ನು ಬಿಟ್ಟರೆ ನನಗೆ ಮತ್ತೇನು ಹೇಳೋಕ್ಕಾಗೋದಿಲ್ಲ. ಹೇಳಿ ಆದಮೇಲೆ ಈಗ ಕಳ್ತನ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.